ಬನ್ನಿ ನಮ್ಮ ಹಳ್ಳಿಗಳಿಗೆ ಒಂದ್ಸಲ. ಸನಾತನ ಧರ್ಮದಲ್ಲಿ ಇಂಜಿನಿಯರ್ ಬಗ್ಗೆ ಇವತ್ತಿಗೂ ಅದ್ಭುತ ಅಂತಾನೆ ಅನ್ಸುತ್ತೆ. ಸನಾತನ ಧರ್ಮದಲ್ಲಿ ಇಂಜಿನಿಯರ್ ಬಗ್ಗೆ ಗಂಧಾನೇ ಇಲ್ಲ ಅಂದ್ಕೊಂಡಿರೋ ಕೆಲವೊಂದಿಷ್ಟು ಮತೀಯ ಬುದ್ಧಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಬನ್ನಿ ನಮ್ಮ ಹಳ್ಳಿಗಳಿಗೆ ಒಂದ್ಸಲ. ಹಳ್ಳಿ ಇಂಜಿನಿಯರಿಂಗ್ನ ಅಲ್ಲಿ ಇವತ್ತಿಗೂ ಅದ್ಭುತ ಅಂತಾನೆ ಅನ್ಸುತ್ತೆ ಅದು. ಇವತ್ತಿಗೆ ಇಷ್ಟೊಂದು ಮೆಟೀರಿಯಲ್ಸ್ಗಳಿದೆ, ಎಲ್ಲ ಇದೆ, ಇಷ್ಟೊಂದು ರಿಸೋರ್ಸ್ಗಳಿದೆ. ಅವತ್ತಿನ ಕಾಲಕ್ಕೆ ಅಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನ ಅಷ್ಟು ಅಚ್ಚುಕಟ್ಟಾಗಿ, ಇವತ್ತಿಗೂ ಮೇ ಬಿ ಇವತ್ತಾರೋ ಕೂತ್ಕೊಂಡ್ರೆ ಅಷ್ಟು ಅಚ್ಚುಕಟ್ಟಾಗಿ ಕೆತ್ತನೆ ಮಾಡೋಕ್ಕಾಗಲ್ಲ ಅನ್ಸುತ್ತೆ. ಅಷ್ಟು ಅಚ್ಚುಕಟ್ಟಾಗಿ ಒಂದೊಂದೇ ಕಲ್ಲಲ್ಲಿ ಅಷ್ಟು ದೊಡ್ಡ ದೊಡ್ಡ ದೇವಸ್ಥಾನಗಳು, ಅಷ್ಟು ಸೈನ್ಸೇ ನಿಬ್ಬೆರಗಾಗುವಂಥ ಜಾಗಗಳಿದೆ ನಮ್ಮ ಬೇಲೂರಲ್ಲಿ. ಒಂದು ಕಂಬ ಇದೆ ಅಲ್ಲಿ, ಈ ಕಡೆಯಿಂದ ಕರ್ಚೀಫ್ ಹಾಕಿದ್ರೆ ಆ ಕಡೆಯಿಂದ ಬರುತ್ತೆ. ಇಲ್ಲಿ ಹಳ್ಬಿಡಲ್ಲಿ ಬೇಲೂರಲ್ಲಿ. ಸೊ ಆ ಲೆವೆಲ್ ಆಫ್ ಥಿಂಕಿಂಗ್ ಇದೆ ಅವಾಗಲೇ. ಅದು ಯಾರಾದ್ರೂ ನಿಬ್ಬೆರಗಾಗ್ತಾರೆ, ಹೌ ಇಸ್ ದಿಸ್ ಪಾಸಿಬಲ್ ಅನ್ನೋ ತರ. ಅದಕ್ಕೆ ಅಷ್ಟೊಂದು ಜನ ಫಾರಿನ್ ಇಂದ ಮುಂದೆ ಅದನ್ನ ನೋಡ್ಕೊಂಡು ಹೋಗೋದು. ಸೊ ಫಾರಿನವ್ರು ಇಲ್ಲಿ ಬಂದು ಈಗಿನ ಕೆತ್ತನೆ ನಾವೇನ್ ಅನ್ಕೊಂತೀವಿ ಅಂದ್ರೆ, ಫಾರಿನವ್ರು ದೇವಸ್ಥಾನ ನೋಡಕ್ ಬರ್ತಿದ್ದಾರೆ ಅಂತ ಅನ್ಕೊಂಡಿದ್ದಾರೆ ನಮ್ಮಲ್ಲಿ. ಫಾರಿನವ್ರು ಬರೋದು ಇಲ್ಲಿನ ಕೆತ್ತನೆಗಳು, ಇಲ್ಲಿನ ಆರ್ಕಿಟೆಕ್ಚರ್ಗಳನ್ನ ನೋಡ್ಕೊಂಡು ಹೋಗ್ಲಿಕ್ಕೆ ಯಾವ ಲೆವೆಲ್ ಆಫ್ ಡೀಟೇಲಿಂಗ್ ಇದೆ ಅಂದ್ರೆ, ನೀವು ಹಳೆಬೀಡಲ್ಲಿ ನೀವು ಬನ್ನಿ, ಯಾವ ತರ ಹಳೆಬೀಡ್ಗೆ ತೋರಿಸ್ತೀನಿ ನಿಮ್ಗೆ. ಸಣ್ಣ ಪುಟ್ಟ ಡೀಟೇಲಿಂಗ್ಗಳು, ಅದನ್ನ ಕರೆಕ್ಟಾಗಿ ಬಿಟ್ಟಿಸ್ ನೋಡಿದ್ರೆ ಸಾಕು, ಸ್ಟೋರಿ ಹೇಳುತ್ತೆ ಅದು ನಮ್ಗೆ. ಆ ಲೆವೆಲ್ ಆಫ್ ಡೀಟೇಲಿಂಗ್ಗಳು ಕಲ್ಲಲ್ಲಿ ಕೆತ್ತನೆ ಮಾಡಿರೋದು. ಎಷ್ಟು ಪೇಷನ್ಸ್ ಇರಬೇಕು ಅವ್ರಿಗೆ, ಮತ್ತೆ ಯಾವ ಲೆವೆಲ್ ಆಫ್ ಇಂಜಿನಿಯರಿಂಗ್ ಅದಾವ. ಸೊ ಈ ತಮಿಳುನಾಡಲ್ಲಿ ರಾಜರಾಜ ಚೋಳ ಕಟ್ಟಿಸಿರೋ ಬೃಹದೀಶ್ವರ ಟೆಂಪಲ್ ಮೇಲ್ಗಡೆ ಒಂದು ದೊಡ್ಡ, ಅದೆಷ್ಟು ಟನ್ ಇದೆ ಅದು, ಅದನ್ನ ಮೇಲ್ಗಡೆ ಏರಿಸಿರೋದು ಹೇಗೆ? ಸೊ ಅದ್ರದ್ದು ಟೆಕ್ನಾಲಜಿ ಹೆಂಗ್ ಯೂಸ್ ಮಾಡಿದ್ರು ಅದು ಕೂಡ ಒಂದು ಇವತ್ತಿಗೂ ಅದು ಜನರಿಗೆ ಕನ್ಫ್ಯೂಸಿಂಗ್ ಇದೆ. ಆ ಟೈಮಲ್ಲಿ ಈ ರೀತಿ ಕ್ರೇನ್ಗಳಿರ್ಲಿಲ್ಲ, ಏನಿರಲಿಲ್ಲ, ಹೆಂಗ್ ಸಾಧ್ಯ ಇದು? ಮತ್ತೆ ಈಗ ಅಜಂತ ಎಲ್ಲೋರದಲ್ಲಿ ಕೈಲಾಸನಾಥ ಟೆಂಪಲ್ ಅದು ಕಂಪ್ಲೀಟ್ಲಿ ಮೇಲ್ಗಡೆಯಿಂದ ಕೆತ್ಕೊಂಡು ತಳದವರೆಗೂ. ಸೊ ಇದು ಇಷ್ಟು ಉತ್ತುಂಗಕ್ಕೇರಿರೋ ನಮ್ಮ ಇಂಜಿನಿಯರ್ಸ್ ಅಥವಾ ನಮ್ಮ ಪೂರ್ವಜರದ್ದು ಒಂದು ಎಕ್ಸಲೆನ್ಸ್ ಇತ್ತಲ್ಲ, ಅದನ್ನ ನಾವು ಕಲಿಕೆ ಆಗ್ತೀವಿ. ಹೌದು, ಅದನ್ನ ಬಿಟ್ಟೇ ಬಿಟ್ವಲ್ಲ ನಾವು. ಸೊ ನಾವು ಕಂಪ್ಲೀಟ್ಲಿ ವೆಸ್ಟರ್ನ್ ಅಡಾಪ್ಟ್ ಆಗ್ತಾ ಹೋದ್ವಿ. ನಮ್ಮ ಸುತ್ತಮುತ್ತ ಇದ್ದಿದ್ದೆ ಆ ತರ ಅಲ್ಲ. ನಮ್ ಜವಾಹರ್ಲಾಲ್ ನೆಹರು ಇರ್ಲಿಲ್ವಾ, ಟೂರ್ ಎಲ್ಲಿಗೆ ಹೋಗ್ತಿದ್ರು, ನಮ್ಮ ದೇಶಕ್ಕೆ ಹೋಗ್ತಿದ್ರು ಅವರು. ಆ ತರ ಅವಾಗಿಂದ ಬೆಳ್ಕೊಂಡ್ ಬಂದಿದ್ದಾರೆ. ನಾವು ವೆಸ್ಟರ್ನ್ ಕಲ್ಚರ್ ನಿಧಾನ ಅಡಿಕ್ಟ್ ಆಗ್ತಾ ಹೋದ್ವಿ, ನಮ್ ಕಲ್ಚರ್ನ ಬಿಟ್ವಿ. ಅವ್ರು ಆಕ್ಚುಲಿ ಇವಾಗ ಅವ್ರು ಬಂದು ನಮ್ಮ ಕಲ್ಚರ್ನ ಕಾಪಿ ಮಾಡ್ತಿದ್ದಾರೆ, ನಾವಿನ್ನ ಇಲ್ಲೇ ಸಾಯ್ತಿದೀವಿ, ವೆಸ್ಟರ್ನ್ ಕಲ್ಚರಲ್ಲೇ ಸಾಯ್ತಿದೀವಿ. ಅದು ಸಮಸ್ಯೆ ಅಷ್ಟೇ. ನಮ್ಮಲ್ಲೇ ಇದೆ ನಮ್ಗೆ ಬೇಕಾದಷ್ಟು ರಿಸೋರ್ಸ್ಗಳನ್ನ, ನಾವು ಅದನ್ನ ತಿರುಗಿ ನೋಡೋಷ್ಟು ಟೈಮ್ ಇಲ್ಲ ನಮ್ಗೆ. ಶೋ ಆಫ್ ಮಾಡ್ಬೇಕು ಅಷ್ಟೇ ನಿಮ್ಗೆ. ಸನಾತನ ಧರ್ಮ ಈಗಿನ ಯೂತ್ಸ್ ಲಾಜಿಕಲ್ ಆಗಿ ಯೋಚನೆ ಮಾಡೋರಿಗೆ ಸನಾತನ ಧರ್ಮ ಅದು ಎಷ್ಟು ಲಾಜಿಕಲ್ ಆಗಿದೆ ಅನ್ನೋದು ನಿಮ್ ಪ್ರಕಾರ? ಸನಾತನ ಧರ್ಮದಲ್ಲಿ ವಿತೌಟ್ ಲಾಜಿಕ್ ಏನೂ ಇಲ್ಲ. ಲಾಜಿಕ್ ಇಲ್ದಲ್ಲಿ ಏನೂ ಇಲ್ಲ. ಒಂದು ಸಣ್ಣ ಪುಟ್ಟ ರಿಚುವಲ್ಸ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ಲಾಜಿಕ್ ಇದೆ. ನಮ್ಮಲ್ಲಿ ಲಾಜಿಕ್ ಇದೆ. ನಮ್ಮ ಸಮಸ್ಯೆನೇ ಅದು. ಇವಾಗ ಅದನ್ನ ಮೂಢನಂಬಿಕೆ ಅನ್ನೋ ಹತ್ರ ಬಿಂಬಿಸ್ಬಿಟ್ಟಿದ್ದಾರೆ ಅವಾಗಿಂದ. ಬಟ್ ಪ್ರತಿಯೊಂದಕ್ಕೂ ಲಾಜಿಕ್ ಇದೆ ನಮ್ಮ ಹತ್ರ. ಒಂದು ದೇವಸ್ಥಾನದಲ್ಲಿ ಗಂಟೆ ಬಾರಿಸಿದ್ರೆ ಆ ಗಂಟೆಗೂ ಲಾಜಿಕ್ ಇದೆ, ಅದರಲ್ಲೂ ಸೌಂಡ್ ಇಂಜಿನಿಯರಿಂಗ್ ಇದೆ, ಅದರಲ್ಲೂ ಸೈನ್ಸ್ ಇದೆ. ಒಂದು ದೇವಸ್ಥಾನದ ಹತ್ರ ಒಂದು ಕಲ್ಯಾಣಿನೋ ಇನ್ನೊಂದು ಇದೆ, ಅದಕ್ಕೂ ಲಾಜಿಕ್ ಇದೆ. ಅದೇನಕ್ಕಿದೆ ಅನ್ನೋದಕ್ಕೂ ಇದೆ. ಅದನ್ನ ತಿಳ್ಕೊಳ್ಳೋ ಪೇಷನ್ಸ್ ನಮ್ಮಲ್ಲಿಲ್ಲ. ಅದನ್ನ ತಿಳಿಸುವಂತ ಕೆಲಸನೂ ನಮ್ಮ ಪಟ್ಟಬದ್ಧ ಹಿತಾಸಕ್ತಿಗಳು ಮಾಡಲಿಲ್ಲ. ಯಾಕಂದ್ರೆ ಅದೇ ನೀವು ಫಸ್ಟೇ ಹೇಳಿದ್ರಲ್ಲ, ಯಾವುದೋ ಒಂದು ಸಮುದಾಯವನ್ನು ಓಲೈಕೆ ಮಾಡಲಿಕ್ಕೆ ಇದನ್ನೆಲ್ಲ ಮುಚ್ಚಾಕ್ತಾ ಬಂದ್ರು. ಆಕ್ಚುಯಲ್ ಮಾರಲ್ ಎಜುಕೇಶನ್ ಇದು ಬೇಕಿತ್ತು ನಮ್ಗೆ. ನಾವು ಓದಿದಾಗ ನಾವು ಪ್ರತಿದಿನ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅವಾಗಿಂದ. ಇವಾಗ ನಮಗೆ ಸ್ವಲ್ಪ ಬುದ್ಧಿ ಬಂದು ನಾವು ಸ್ವಂತ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಊರಲ್ಲಿ ದೇವಸ್ಥಾನಗಳು ಯಾಕಿದೆ, ದೇವಸ್ಥಾನದಲ್ಲಿ ಗಂಟೆ ಯಾಕಿದೆ, ದೇವರೇ ಯಾಕೆ ದೇವಸ್ಥಾನದಲ್ಲೇ ಇದ್ದಾನೆ, ಅದೆಲ್ಲ ನಾವು ತಿಳ್ಕೊಳ್ಳೋ ಸ್ಟಾರ್ಟ್ ಮಾಡಿದಾಗ ನಮ್ಗೆ ಅರಿವಾಗ್ತಾ ಹೋಯ್ತು ಪ್ರತಿಯೊಂದಕ್ಕೂ ಲಾಜಿಕ್ ಇದೆ ಇದರಲ್ಲಿ ಅಂತ. ಸೂತಕಂತ ಯಾಕೆ ಮಾಡ್ತಾರೆ? ಇವತ್ತಿಗೆ ಓಕೆ, ಇವತ್ತಿಗೆ ಮೆಡಿಕಲ್ ಸಿಸ್ಟಮ್ ಇಷ್ಟೊಂದು ಬೆಳೆದಿದೆ. ಆವಾಗ ಇರಲಿಲ್ಲ. ಸೂತಕಗಳು ಅಂತ ಯಾಕೆ ಮಾಡೋರು ಅಂದ್ರೆ, ಫಾರ್ ಎಕ್ಸಾಂಪಲ್ ಹೆರಿಗೆ ಆದಾಗ, ಅವಾಗ ತಗೊಳ್ಳಿ, ಹೆರಿಗೆ ಆದ್ರೆ 7 ದಿನ ಸೂತಕ ಅಂತಾರೆ ನಮ್ಮ ಕಡೆ. ಅವಾಗ ಏನಕ್ಕೆ ಮಾಡೋರು ಅದನ್ನ ಅಂದ್ರೆ, ಅವಾಗ ಇವಾಗಿನಷ್ಟು ಟೆಕ್ನಾಲಜಿ ಇರಲಿಲ್ಲ, ಮೆಡಿಕಲ್ ಇಷ್ಟೊಂದು ಬೆಳೆದಿರಲಿಲ್ಲ. ಸೊ ಮಗು ಮತ್ತೆ ತಾಯಿ ಇದ್ರು ಆರೋಗ್ಯವಾಗಿರ್ಲಿ, ಯಾವುದೇ ಹೊರಗಡೆಯಿಂದ ಬರುವಂತ ಇನ್ಫೆಕ್ಷನ್ಗಳು ಅವ್ರಿಗೆ ಆಗ್ಬಾರ್ದು ಅನ್ನೋದಕ್ಕೆ ಯಾರು ಸಂಬಂಧಿಕರು ಮನೆಗಳಿಗೆ ಬರಬಾರ್ದು, ಓಡಾಡಬಾರ್ದು, ಈ ಮನೆಗೆ ಸೂತ್ಕ ಅಂತ ಮಾಡೋದು. ಪ್ರತಿಯೊಂದಕ್ಕೂ ಲಾಜಿಕ್ ಇದೆ ನಮ್ಮ ಹತ್ರ. ಬಟ್ ಈಗ ಅದನ್ನ ಬೇರೆ ರೀತಿನೇ ಬಿಂಬಿಸ್ತಾರಲ್ಲ, ಹೊರಗಿಟ್ರು ಅಥವಾ ಅನ್ಟಚಬಿಲಿಟಿ. ಹೌದು, ಅವಾಗಿನ ಇದಕ್ಕೆ ಪ್ರತಿಯೊಂದಕ್ಕೂ ಲಾಜಿಕ್ ಇದೆ ನಮ್ಮ ಹತ್ರ. ಬಟ್ ಅದನ್ನ ಎಕ್ಸ್ಪ್ಲೈನ್ ಮಾಡಲಿಲ್ಲ, ಎಲ್ಲೂ ಹೇಳ್ಕೊಬರ್ಲಿಲ್ಲ. ಅದನ್ನ ಬರ್ತಾ ಇದು ಮೂಢನಂಬಿಕೆ ಅನ್ಕೊಂಡು ಅವ್ರಿಗೆ ಬೇಕಾದಂಗೆ ಯಾವ ತರ ಬೇಕು ಆ ತರ ನರೇಟಿವ್ ಮಾಡ್ತಾ ಬಂದ್ರು. ಪ್ರತಿಯೊಂದಕ್ಕೂ ನಮ್ಮ ಲಾಜಿಕ್ ಇದೆ. ಸನಾತನ ಧರ್ಮದಲ್ಲಿ ವಿತೌಟ್ ಲಾಜಿಕ್, ವಿತೌಟ್ ಸೈನ್ಸ್ ಏನೂ ಇಲ್ಲ.
ಪ್ರತಿಯೊಂದಕ್ಕೂ ಇದೆ. ಅದನ್ನ ತಿಳಿಸೋ ಇದ್ರಲ್ಲಿ ನಾನಿದ್ದೀನಿ ಆಕ್ಚುಲಿ. ನಾನು ಹುಡುಕ್ತಾ ಇರ್ತೀನಿ. ನನ್ನ ಕಂಟೆಂಟ್ ನೋಡಿ ನೀವು, ನನ್ನ ತಲೆಗೆ ಬರೋ ಸಣ್ಣ ಪುಟ್ಟ ಕ್ವಶನ್ಗಳೇ ಕಂಟೆಂಟ್ಗಳು. ದೇವಸ್ಥಾನದಲ್ಲಿ ಗಂಟೆ ಇದೆ, ಯಾಕಿದೆ ಇದು ಹುಡುಕ್ತಾ ಹೋದಾಗ ಗೊತ್ತಾಗುತ್ತೆ. ಆ ಗಂಟೆ ಪೆನ್ ಅಂತ ಹೊಡೆಯೋದು 7 ಸೆಕೆಂಡ್ ಹೊಡೆಯುತ್ತೆ, 7 ಸೆಕೆಂಡ್ ಆ ಸೌಂಡ್ ಅಲ್ಲೇ ಇರುತ್ತೆ. ಸೌಂಡ್ ಇಂಜಿನಿಯರ್ ನಮ್ಮ ಮೈಂಡ್ ನ ಕಾಮ್ ಮಾಡುತ್ತೆ. ಅದು ಆ ಥರದ್ದು ಸಣ್ಣ ಪುಟ್ಟ ಹೊಡ್ತಾ ಗೊತ್ತಾಗುತ್ತೆ.